ವಿಡಿಯೋ ನೋಡ್ತೀನಿ, ಎಷ್ಟೋ ಜನ ಪೊಲೀಸ್ಗೆ ಹೇಳ್ಕೊಟ್ಟಿದ್ದು ನೋಡ್ತೀನಿ. ಬಟ್ಟೆ ಎಲ್ಲ ಹಾಕಿದರೆ ಮಳೆ ಬಂದೆಲ್ಲ ಒದ್ದೆ ಆಗಿದೆ. ಇದು ಕೆಳಗೆ ಕೂಲ್ ಆಗಿರುತ್ತೆ, ನೀವು ನೋಡ್ಬೋದು ಹಿಂದೆ ಎಲ್ಲ ಕಡೆ ತಂಪಾದ ವಾತಾವರಣ ದುಬೈಯಲ್ಲಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಸುರೇಶ್ ಅಂತ. ನಾನು ಇವಾಗ ದುಬೈಲಿ ಇರೋದು, ದುಬೈಲಿ ಕೆಲಸ ಮಾಡ್ತಾ ಇದ್ದೀನಿ, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಇವತ್ತು ಏನು ಸ್ಪೆಷಲ್ ಅಪ್ಪ ಅಂದರೆ, ದುಬೈಯಲ್ಲಿ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ದುಬೈಯಲ್ಲಿ ಮಳೆ ಬಂದರೆ ಹೆಂಗಿರುತ್ತೆ ಮತ್ತು ಜನಗಳು ಎಷ್ಟು ಖುಷಿ ಆಗ್ತಾರೆ ಯಾಕೆ ಅಂತ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಸೊ ನಾನು ಹೇಳ್ತೀನಿ, ದುಬೈಯಲ್ಲಿ ವರ್ಷಗಟ್ಟಲೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತದೆ. 50+ ಟೆಂಪ್ರೇಚರ್ ಇರುತ್ತೆ, ಬಿಸಿಲು ಸಿಕ್ಕಾಪಟ್ಟೆ ಸೆಕೆ, ಮರುಭೂಮಿ. ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಏನು ತರಕಾರಿ ಬೆಳೆಯೋಂಗಿಲ್ಲ, ಏನು ಗಿಡ ಸಿಕ್ಕಾಪಟ್ಟೆ ಕಮ್ಮಿ, ಬೆಳೆಸಿದ್ರಷ್ಟೇ ಗಿಡ ಇಲ್ಲಿ, ಮತ್ತು ಕಾಡಿಲ್ಲ, ಏನಿಲ್ಲ, ಮರುಭೂಮಿ ಆಗಿರೋದ್ರಿಂದ ಈಗ ಯಾಕೋ ಒಂದು ವಾರದಿಂದ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಪ್ರತಿದಿನನೂ ಮಳೆ ಸುರಿತಾ ಇದೆ. ಹಾಗಾಗಿ ಸಿಕ್ಕಾಪಟ್ಟೆ ಒಂದು ಏನಪ್ಪ ಅಂದರೆ ಇಲ್ಲಿ ತಂಪಾದ ವಾತಾವರಣ ಸೃಷ್ಟಿಯಾಗಿದೆ. ಬಿಸಿಲು ಒಂದೇ ಸಾರಿ ಬಿಸಿಲಿನಿಂದ ತಂಪಾದ ವಾತಾವರಣ ಶುರುವಾಗಿದ್ದರಿಂದ ತುಂಬ ಜನ ಖುಷಿಯಾಗಿ ದುಬೈಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಕೂಡ ಇವತ್ತು ಎಂಜಾಯ್ ಮಾಡ್ತಾ ಇದ್ದೀನಿ. ನನಗೆ ಇವತ್ತು ರಜೆ ಇತ್ತು ಕೆಲಸಕ್ಕೆ, ಅದಕ್ಕೋಸ್ಕರ ನಾನು ಚಾಯ್ ತೊಗೊಂಡು, ಸಾಯಂಕಾಲ 6 ಗಂಟೆ ಆಗಿದೆ, ಚಾಯ್ ತೊಗೊಂಡು ಮಾಳ್ಗೆ ಮೇಲೆ ಬಂದಿದೆ. ಈ ಒಂದು ಸೀನ್ ನೋಡಿ ನಾನು ನಿಮಗೆ ಹಾಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೆ. ಕುಡಿಯೋಣ, ಬಿಸಿ ಬಿಸಿ ಟೀ ಸಿಕ್ಕರೆ ಹೆಂಗಿರುತ್ತೆ ಚಳಿಯಲ್ಲಿ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಮಜಾ ಆಗ್ಯಾ. ಜಸ್ಟ್ ಒಂದು ಸೀನ್ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಕೋಲ್ಡ್ ವೆದರ್ ಆಗಿದೆ, ಈಗ ಚಳಿ ಕೂಡ ಆಗ್ತಾ ಇದೆ. ಒಂಥರ ಇಂಡಿಯಾ ಮಳೆಗಾಲದಲ್ಲಿ ಏನು ಫೀಲಿಂಗ್ ಇರುತ್ತೋ ಅದೇ ಥರ ಒಂದು ಫೀಲ್ ಬರ್ತಾ ಇದೆ, ಖುಷಿ ಆಗ್ತಾ ಇದೆ. ದುಬೈಯಲ್ಲಿ ಇದು ನೋಡಲಿಕ್ಕೆ ಭಾಳ ಕಮ್ಮಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಹೇಳ್ಕೊಳಕ್ಕಾಗ್ತಲ್ಲ, ಅಷ್ಟು ಖುಷಿ ಆಗ್ತದೆ. ಐ ಲೈಕ್ ಇಟ್. ಸುತ್ತ ಇದು ನಮ್ಮದು ಟೆರೇಸ್, ಇಲ್ಲೆಲ್ಲ ಬಟ್ಟೆ ಎಲ್ಲ ಹಾಕಿದ್ದಾರೆ. ಮಳೆ ಬಂದು ಎಲ್ಲ ಒದ್ದೆ ಆಗಿದೆ. ಇದು ಕೆಳಗೆ ಹೋಗ್ಲಿಕ್ಕೆ ಮೆಟ್ಲು. ಇದೊಂದು ನಮ್ಮ ಟೆರೇಸ್ ಮೇಲೆ ಹಾಕಿರುವಂಥ ಕಲ್ಲುಗಳು. ಸೊ ಅಲ್ಲಿದೆ ಬುರ್ಜ್ ಖಲೀಫಾ, ನಾನು ನಿಮಗೆ ತೋರಿಸ್ತೀನಿ. ನಮ್ಮ ವಿಲಾದಿಂದ ಬುರ್ಜ್ ಖಲೀಫಾ ಎಷ್ಟಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಚಾಯ್ ಕುಡ್ಕೊಂತ ಮಾತಾಡೋಣ. ಬನ್ನಿ, ನಾನು ನಿಮಗೆ ಬುರ್ಜ್ ಖಲೀಫಾ ತೋರಿಸ್ತೀನಿ. ಇಲ್ಲೇ ಮುಂದಿದೆ. ನಮ್ಮ ಕೆಲಸ ಅಲ್ಲಿರೋದು, ಬಟ್ ನಮ್ಮ ಮನೆ ಇಲ್ಲಿರೋದು. ಇದು ಅಲ್ಕೋಸ್ ಇಂಡಸ್ಟ್ರಿಯಲ್ 4 ಅಂತ. ಚಾಯ್ ಎಲ್ಲಿಟ್ಟು ಬುರ್ಜ್ ಖಲೀಫಾ ತೋರಿಸ್ತೀನಿ ನೋಡಿ ಅಂತೆ. ಎಲ್ಲಿ ಕಾಣ್ತಾ ಇರ್ಬೋದಾ, ಕಾಣಲ್ವಾ? ನಾನು ಕೊಯ್ತೀರಿ ಆಗಳಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಬುರ್ಜ್ ಖಲೀಫಾ. ಕಾಣ್ತದ ನಿಮಗೆ? ನೋಡಿ, ಎಲ್ಲ ಮೋಡ ಆವರಿಸ್ಕೊಂಡ್ಬಿಟ್ಟಿದೆ. ಎಲ್ಲ ಕಡೆ ತಂಪಾದ ವಾತಾವರಣ ದುಬೈಯಲ್ಲಿ. ತುಂಬ ಎಂಜಾಯ್ ಮಾಡ್ತಾರೆ ಗೊತ್ತಾ ದುಬೈಯಲ್ಲಿ. ಆದರೆ ದುಬೈಯಲ್ಲಿ ಮಳೆ ಬಂದರೆ ಗೌರ್ಮೆಂಟ್ಗೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ಸ್ವಲ್ಪ ಮಳೆ ಬಂದರೂ ಕೂಡ ರೋಡೆಲ್ಲ ಫುಲ್ ಆಗಿಬಿಡುತ್ತೆ. ಯಾಕೆಂದರೆ ರೋಡಲ್ಲಿ ಡ್ರೈನೇಜ್ ಮಾಡಿಲ್ಲ, ಅಂದರೆ ನೀರು ಹೋಗೋಕೆ ಏನು ವ್ಯವಸ್ಥೆ ಮಾಡಿಲ್ಲ. ಇಲ್ಲಿ ಮಳೆನೇ ಬರಲ್ಲ, ಇನ್ನು ಡ್ರೈನೇಜ್ ಯಾಕೆ ಮಾಡೋದು ಅಂತ ಹೇಳಿ ಮೊದಲೆಲ್ಲ ಮಾಡಿರಲಿಲ್ಲ. ಸೊ ಇವಾಗೇನೋ ವಾಪಸ್ ಮಾಡ್ತಾ ಇದ್ದಾರೆ. ಬಟ್ ನೀವು ತುಂಬ ನೋಡಿರ್ಬೋದು, ಕಾರ್ಗಳೆಲ್ಲ ಅರ್ಧ ಮುಳುಗಿ ಹೋಗಿರುವಂಥ ಸೀನ್ ದುಬೈಲಿ ನೋಡಲಿಕ್ಕೆ ಸಿಗ್ತದೆ, ಸ್ವಲ್ಪ ಮಳೆ ಬಂದರೂ ಕೂಡ. ಸೊ ಈ ಥರ ಒಂದು ಸೀನ್ ಇರುತ್ತೆ ದುಬೈಯಲ್ಲಿ ಮಳೆ ಬಂದರೆ. ವರ್ಷಕ್ಕೆ 1 ಸಲ 2 ಸಲ, ಒಂದು ತಿಂಗಳು ಒಳಗೆ 4-5 ಸರಿ ಹಿಂಗೆ ಬರ್ತಾನೆ ಇರ್ತದೆ ವರ್ಷದಲ್ಲಿ. ಮತ್ತು ವರ್ಷ ಪೂರ್ತಿ ಸಿಕ್ಕಾಪಟ್ಟೆ ಬಿಸಿಲು ಸಿಕ್ಕಾಪಟ್ಟೆ ಸೆಕೆ ಗುರು. ಅವನೊಂದು 5 ನಿಮಿಷ ನೀನು ನೋಡ್ಕೊಂಡ್ಬಿಟ್ರೆ ನಿಮಗೆ ಚಳಿನೇ ಬರುತ್ತೆ, ಮಲ್ಕೋಬೇಕು ನೀನು, ಹಂಗಿರುತ್ತೆ ಬಿಸಿಲು. ನಮ್ಮ ಇಂಡಿಯಾದಲ್ಲಿ ಮಳೆ ಬಂದರೆ ಹೆಂಗಿರುತ್ತೆಪ್ಪ ಅಂದರೆ, ಮಳೆ ಬರೋಕ್ಕಿಂತ ಮುಂದೆ ಸಿಕ್ಕಾಪಟ್ಟೆ ಬಿಸಿಲು, ಮಳೆ ಬರೋಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಬಿಸಿಲು, ಸೆಕೆ, ಒಂಚೂರು ಗಾಳಿ ಇರೋಂಗಿಲ್ಲ. ಆಮೇಲೆ ಮಳೆ ಬಂದರೆ ಅದು ಮಳೆ ಬಂದು ಮಳೆ ನಿಂತ ಮೇಲೆ ಮತ್ತೆ ನಾರ್ಮಲ್ ಆಗಿ ವಾಪಸ್ ಮರುದಿವಸ ಸಿಕ್ಕಾಪಟ್ಟೆ ಬಿಸಿಲು, ಮತ್ತೆ ಅದೇ ವೆದರು, ಅದೇ ಸೆಕೆ, ಅದೇ ಇದು. ಅದರಲ್ಲಿ ಮಳೆ ಬಂದರೆ ಸೆಕೆಯಲ್ಲಿ ಎಷ್ಟೇ ಫ್ಯಾನ್ ಹಾಕಿದ್ರು ಕೂಡ ನಮಗೆ ಗಾಳಿ ತಾಕೋದಿಲ್ಲ. ಆದರೆ ಮಳೆ ಬರುವಾಗ ಕರೆಂಟ್ ಹೋಗುತ್ತೆ, ಮತ್ತೆ ಅದೇ ರಿಪೀಟ್ ಆಗ್ತಾನೆ ಇರ್ತದೆ. ಆದರೆ ದುಬೈಲಿ ಹಂಗಲ್ಲ. ಸೊ ವೆದರ್ ತುಂಬಾ ಕೂಲ್ ಆಗಿರುತ್ತೆ. ನೀವು ನೋಡ್ಬೋದು ಹಿಂದೆ ಮೋಡ ಹೆಂಗೆ ಆವರಿಸ್ಕೊಂಡಿದೆ ಅಂತ. ಈ ಮೋಡ ನೋಡ್ಲಿಕ್ಕೆ ಸಿಗೋದಿಲ್ಲ ಇಲ್ಲಿ, ಭಾಳ ಕಮ್ಮಿ. ಮೋಡನೇ ಕಾಣಲ್ಲ ಇಲ್ಲಿ ದುಬೈಯಲ್ಲಿ, ಯಾಕಂದರೆ ಮೋಡನೇ ಆಗಲ್ಲ, ಮಳೆನೇ ಬರಲ್ಲ. ವೆಯ್ಟ್ ನಾನು ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯನ ಹೇಳಬೇಕು, ಶೇರ್ ಮಾಡ್ಕೋಬೇಕು ಅಂತ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವುದೋ ವಿಷಯ ಏನಪ್ಪ ಅಂದರೆ, ದುಬೈಲಿ ಭಾಳ ಹೆಚ್ಚಾಗಿ ಹಿಂದಿ ಮಾತಾಡೋರು ಸಿಗ್ತಾರೆ. ಅರ್ಧಕ್ಕರ್ಧ ಹಿಂದಿಯವರೇ ಇದ್ದಾರೆ, ಸ್ವಲ್ಪ ಕೇರಳದವರು ಇದ್ದಾರೆ. ಸೊ ಕರ್ನಾಟಕದವರು ಅಲ್ಪ ಸ್ವಲ್ಪ ಸಿಗ್ತಾರೆ, ಭಾಳ ಕಮ್ಮಿ ಇದ್ದಾರೆ.
ಸೊ ಅದಕ್ಕೋಸ್ಕರ ಇಲ್ಲಿ ಹಿಂದಿಯವರು ಭಾಳ ಇರೋದ್ರಿಂದ ಹಿಂದಿ ಮಾತಾಡಬೇಕಾಗ್ತದೆ. ಅದೇ ನಮ್ಮ ಕರ್ನಾಟಕದಲ್ಲಿ ಕೆಲವರು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ, ಯಾರಾದರೂ ಹಿಂದಿಯವರು ನಮ್ಮ ಕರ್ನಾಟಕದಲ್ಲಿ ಕೆಲಸಕ್ಕಿದ್ರೆ ವಾಚ್ಮನ್ ಅಥವಾ ಕೂಲಿ ಕೆಲಸದವರು, ಸಣ್ಣ ಸಣ್ಣ ಅಂಗಡಿಯಲ್ಲಿ ಕೆಲಸ ಮಾಡೋರಿಗೆ ಹೋಗಿ ಅವ್ರಿಗೆ ಕನ್ನಡ ಕನ್ನಡ ಮಾತಾಡಲೇಬೇಕು, ಕರ್ನಾಟಕದಲ್ಲಿದ್ದರೆ ಕನ್ನಡ ಮಾತಾಡಬೇಕು ಅಂತ ಹೇಳಿ ದಬ್ಬಾಳಿಕೆ ಮಾಡಿ ಎಷ್ಟೋ ಜನನ ಹೊಡೆದಿದ್ದು ವಿಡಿಯೋ ನೋಡಿದ್ದೀನಿ, ಎಷ್ಟೋ ಜನ ಪೊಲೀಸ್ಗೆ ಹಿಡಿದು ಕೊಟ್ಟಿದ್ದು ನೋಡಿದ್ದೀನಿ. ಪಾಪ ಕೂಲಿ ಕೆಲಸಕ್ಕೆ ಬಂದಿರೋ ಅಂಥವ್ರಿಗೆ ನೀವು ನಮ್ಮ ಕರ್ನಾಟಕದವರು ಈ ಥರ ಭಾಷೆದ ಮೇಲೆ ಒಂದು ಹೇರಿಕೆ ಏನು ಹೇಳ್ತಾರೆ ಒತ್ತಾಯ ಮಾಡಿ ಅವರಿಗೆ ಬಡಿಯೋದಾಗಲಿ ಮಾಡಬೇಡಿ. ಸೊ ನನ್ನ ಜೊತೆಗೆ ಆಗಿರೋಂಥ ಎಕ್ಸ್ಪೀರಿಯನ್ಸ್ ನಾನು ಇವಾಗ ಹೇಳ್ಕೊಬೇಕು ನಿಮಗೆ. ಯಾಕೆಂದರೆ ನನಗೆ ಇಲ್ಲಿ ಹಿಂದಿಯವರು ಕೂಡ ಅವರು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇರ್ತಾರೆ ಈ ಕರ್ನಾಟಕದಲ್ಲಿ ಏನಾಗ್ತದೆ ಏನಿಲ್ಲ ಅಂತ, ಯಾರನ್ನ ಹೊಡಿತಾ ಇದ್ದಾರೆ ಹಿಂದಿ ಮಾತಾಡೋರನ್ನ. ಸೊ ಅವರು ಈಗ ನನಗೆ ಕ್ವಶನ್ ಮಾಡ್ತಾ ಇದ್ದಾರೆ, ನೀವು ಯಾಕೆ ಹೊಡಿತೀರಾ ಕರ್ನಾಟಕದಲ್ಲಿ ಹಿಂದಿಯವರು ಬಂದರೆ, ಇವಾಗ ನಾವು ನಿಮಗೆ ಹೊಡೆದ್ರೆ ಏನು ಮಾಡ್ತೀಯಾ ಅಂತ ಕೇಳ್ತಾ ಇದ್ದಾರೆ. ನನಗೆ ನನ್ನ ಜೊತೆ ಕೆಲಸ ಮಾಡೋರೆ. ಸೊ ಹಾಗಾಗಿ ಯಾರಿಗೂ ಕೂಡ ಬಡಿಯೋದು ಮಾಡೋಕ್ಕೆ ಹೋಗಬೇಡಿ. ಅವ್ರವ್ರ ಇಷ್ಟ, ಕಲಿತ್ರೆ ಅವ್ರಿಗೆ ಒಳ್ಳೆಯದು, ನಾನು ಹಿಂದಿ ಕಲಿತ್ರೆ ಅದು ನನಗೆ ಒಳ್ಳೆಯದು ಅಲ್ವಾ. ಈಗ ಹಿಂದಿಯವನು ನನಗೆ ಬಂದು ಬೈದರೆ, ಕೆಟ್ಟದಾಗಿ ಬೈದರೆ ಅದು ನನಗೆ ಅರ್ಥ ಆಗಲಿಲ್ಲ ಅಂದರೆ ಅದು ನನ್ನ ಪ್ರಾಬ್ಲಮ್. ಓಕೆ, ಅದನ್ನು ಬಿಟ್ಬಿಟ್ಟು ನಾವು ಹೊಡೆಯೋದಾಗಲಿ ಬೈಯೋದಾಗಲಿ ಮಾಡಬಾರ್ದು. ಸೊ ಹಿಂದಿ ಕಲೀರಿ, ಚೆನ್ನಾಗಿದೆ, ಎಲ್ಲರಿಗೂ ಭಾಷೆ ಬಂದರೆ ಎಲ್ಲರಿಗೂ ಒಳ್ಳೆಯದೇ, ನಮಗೆ ಅವಮಾನ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ. ಸೊ ಯಾರೋ ನನ್ನ ಜೊತೆ ಎಷ್ಟೋ ಜನ ಇಲ್ಲಿ ಜಗಳ ಮಾಡ್ತಾರೆ, ನೀವು ಕರ್ನಾಟಕದಲ್ಲಿ ಹಿಂದಿಯವ್ರನ್ನ ಹೊಡಿತೀರಾ, ನಿಮಗೆ ಇಲ್ಲಿ ಬಂದಾಗ ಹಾಗೆ ಹೊಡೆದ್ರೆ ಹೆಂಗಾಗ್ತದೆ ನಿಮಗೆ, ಅದೇ ಥರ ಕ್ವಶನ್ ಕೇಳ್ತಾರೆ. ನನಗೇನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ. ಸೊ ಕೆಲವರು ಇದ್ದಾರೆ, ಹಿಂದಿಯಲ್ಲಿ ಇದ್ದಾರೆ, ಮರಾಠಿಯಲ್ಲಿ ಇದ್ದಾರೆ, ಕೆಲವರು ಹೊಡಿತಾರೆ ಕೆಲವ್ರನ್ನ. ಅದು ಕೂಡ ಬಡವರಿಗೆ ಮಾತ್ರ ಯಾಕೆ ಅಂತ. ಈ ಥರ ಆಗಬಾರ್ದು. ಎಲ್ಲ ಭಾಷೆಗೂ ರೆಸ್ಪೆಕ್ಟ್ ಕೊಡಿ, ಎಲ್ಲ ಭಾಷೆನೂ ಕಲೀರಿ. ಹಿಂದಿ ಬಂದರೆ ನನಗೂ ಖುಷಿ, ಅವ್ರಿಗೂ ಕನ್ನಡ ಕಲ್ತ್ರೆ ಅವ್ರಿಗೂ ಫಾಯ್ದಾ ಇದೆ, ನಾನು ಹಿಂದಿ ಕಲ್ತ್ರೆ ನನಗೂ ಫಾಯ್ದೆ ಇದೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ನಾವು ಹೋದಾಗ ಹಿಂದಿನೇ ಮಾತಾಡಬೇಕಾಗ್ತದೆ. ಯಾಕಂದರೆ ಹಿಂದಿ ತುಂಬ ನಮ್ಮ ಇಂಡಿಯಾದಲ್ಲೆಲ್ಲ ಅಷ್ಟೇ ಅಲ್ಲ, ದುಬೈಯಲ್ಲಿ ಕೂಡ ಸಿಕ್ಕಾಪಟ್ಟೆ ಹಿಂದಿಯನ್ನೇ ಮಾತಾಡ್ತಾರೆ. 80% ಅಂತ ಹೇಳ್ಬೋದು. ಸೊ ಈ ಭಾಷೆ ಗಲಾಟೆ ಎಲ್ಲ ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಎಷ್ಟೇ ಮಳೆ ಬಂದರೂ ಒಂದು ಕ್ಷಣ ಕೂಡ ಕರೆಂಟ್ ಹೋಗೋಂಗಿಲ್ಲ. ನಾನು ಬಂದು ಒಂದು ವರ್ಷ ಆಯಿತು. ಸೊ ಒಂದು ವರ್ಷದಲ್ಲಿ ಒಂದೇ ಒಂದು ಸೆಕೆಂಡ್ ಅಲ್ಲ, ಒಂದೇ ಒಂದು ಸೆಕೆಂಡ್ ಕೂಡ ಕರೆಂಟ್ ಹೋಗಿದ್ದು ನಾನು ನೋಡಿಲ್ಲ. ಸೊ ಅದು ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಇಂಡಿಯಾದಲ್ಲಿ ಸೂರು ಮಳೆಗಾಲ ಬಿಟ್ಟರೆ ಕರೆಂಟ್ ಇಲ್ಲ, ಸೂರು ಮಳೆ ಬಂದರೂ ಕರೆಂಟ್ ಇಲ್ಲ, ರಾತ್ರಿ ಮಲಗಿದ ಕರೆಂಟ್ ಹೋದರೆ ಯಾವಾಗ ಹೋಗುತ್ತೋ ಯಾವಾಗ ಬರುತ್ತೋ ಅಂತೂ ಅದು ಗೊತ್ತಿರಲ್ಲ. ಸೊ ಇಲ್ಲಿ ಮಾತ್ರ ಹಾಗೆ ಯಾವುದೇ ಒಂದು ಸೀನ್ ಇಲ್ಲ. ಎಷ್ಟೇ ಮಳೆ ಬಂದ್ರೂ ಕರೆಂಟ್ ಮಾತ್ರ ಹೋಗೋಂಗಿಲ್ಲ ಒಂದು ಕ್ಷಣಕ್ಕೂ ಕೂಡ. ಸೊ ಅದೊಂದು ಇಲ್ಲಿ ಪ್ಲಸ್ ಪಾಯಿಂಟ್, ಅದೊಂದು ಇಲ್ಲಿ ಒಳ್ಳೆಯದು, ಸಿಕ್ಕಾಪಟ್ಟೆ ಒಳ್ಳೆಯದು. ಮತ್ತು ಒಂದು ಇಲ್ಲಿ ಎಲ್ಲ ಪ್ರತಿಯೊಂದು ರೂಮಲ್ಲಿ ಅಥವಾ ಪ್ರತಿಯೊಂದು ಕೆಲಸದ ಒಂದು ಏನು ಏರಿಯಾ ಇರ್ತದೆ ಅದರಲ್ಲಿ ಪ್ರತಿಯೊಂದರಲ್ಲೂ AC ಇರಲೇಬೇಕು. AC ಇಲ್ಲದೆ ಇಲ್ಲಿ ಕೆಲಸ ಮಾಡೋಕ್ಕಾಗಂಗಿಲ್ಲ, ನಿದ್ದೆ ಅಂತೂ ಬರೋಂಗೆ ಇಲ್ಲ. ಹಂಗೆ ಇಲ್ಲಿ ಇದು ವೆದರ್ ಇರುತ್ತೆ. ಆ ವೆದರ್ ಇರುವ ಅಂಥ ಒಂದು ಸಿಚುವೇಶನಲ್ಲಿ ಈ ಒಂದು ವಾತಾವರಣ ಸೃಷ್ಟಿ ಆದರೆ ಹೆಂಗಿರುತ್ತೆ ಅಂತ ನನಗೆ ಖುಷಿ ಆಗ್ತಾಯಿದೆ. ಸೊ ಸಿಕ್ಕಾಪಟ್ಟೆ ಒಂದು ವಾರದಿಂದ ತಂಪಾದ ವಾತಾವರಣ ಸೃಷ್ಟಿ ಆಗಿಬಿಟ್ಟಿದೆ. ಇಲ್ಲಿ ಒಂಥರ ಮಜಾ ಬರ್ತಾಯಿದೆ. ಸೊ ನಾನು ನಮ್ಮೂರಲ್ಲಿದ್ದಾಗ ಗುಡ್ಡಗಳಲ್ಲೆಲ್ಲ ಹೋದಾಗ ಮಳೆ ಬಂದಾಗ ಎಷ್ಟು ತಂಪಾದ ಹವಾ ಮತ್ತು ಅಲ್ಲಿ ವಾತಾವರಣ ಹೆಂಗಿರುತ್ತೆ ಅದೇ ಒಂದು ಫೀಲಿಂಗ್ ಇವತ್ತು ಬರ್ತಾ ಇದೆ. ಸೊ ಲೆಟ್ಸ್ ಸಿ. ಈ ಒಂದು ಮಳೆ ಮತ್ತು ಈ ಒಂದು ಚಳಿಯಲ್ಲಿ ಒಂದು ಗರಂ ಟೀ ಇದ್ದರೆ ಮಸ್ತ್ ಮಜಾ ಆಗುತ್ತೆ ಅಂತ ನಿಮಗೂ ಗೊತ್ತಿದೆ ಅಲ್ವಾ. ನಾನು ಚೇರ್ಸ್ ಮಾಡ್ತಾ ಇದ್ದೀನಿ. ಆಹಾ, ಅದು ಕೂಡ ಮಸಾಲ ಟೀ ಮಸ್ತ್ ಮಜಾ ಇರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಿಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.